ನೋಡಿ, ಇಲ್ಲಿ ಗಮನಿಸಬೇಕಾಗಿರುವಂತಹ ವಿಚಾರ ಅಂದ್ರೆ ಕರ ಸೇವಕ ಶ್ರೀಕಾಂತ್ ಪೂಜಾರಿ ಅವರ ಬಂಧನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರಿಯಾಕ್ಷನ್ ಅನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಕೊಟ್ಟಿರಲಿಲ್ಲ. ಡಿಜೆ ಹಳ್ಳಿ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ರಿಯಾಕ್ಷನ್ ಕೊಟ್ಟಿದ್ದಾರೆ. ಇದು ಬಿಜೆಪಿ ನಾಯಕರ ಆಕ್ರೋಶಕ್ಕೆ ಕಾರಣ ಆಗಿದೆ. ಡಿಜೆ ಹಳ್ಳಿ ಕೆಜೆ ಹಳ್ಳಿ ಗಲಭೆ ಕೋರರ ಪರ ನಿಂತಿದೆ ಕಾಂಗ್ರೆಸ್ ವಿರುದ್ಧ ಶಾಸಕ ನಡಹಳ್ಳಿ ವಾಗ್ದಾಳಿ ನಡೆಸಿದ್ದಾರೆ. ಡಿಸಿಎಂ ಗಲಭೆ ಕೋರರನ್ನ ರಕ್ಷಣೆ ಮಾಡ್ತಿದ್ದಾರೆ. ಸರ್ಕಾರ ಈ ರೀತಿಯ ತಪ್ಪು ಮಾಡೋದಕ್ಕೆ ಹೊರಟ್ರೆ ಬಿಜೆಪಿ ಹೋರಾಟ ನಡೆಸುತ್ತೆ ಅಂತ ಶಾಸಕ ನಡಹಳ್ಳಿ ವಾಗ್ದಾಳಿ ನಡೆಸಿದ್ದಾರೆ. ಬೆಂಗಳೂರಿನಲ್ಲಿ ಶಾಸಕ ಎಎಸ್ ಪಾಟೀಲ್ ನಡಹಳ್ಳಿ ಹೇಳಿಕೆ ಕೊಟ್ಟಿದ್ದಾರೆ. ಅದಕ್ಕೆ ಸ್ಪಷ್ಟ ಉದಾಹರಣೆ ಇವತ್ತು ಡಿಕೆ ಶಿವಕುಮಾರ್ ಕೊಟ್ಟಿರ್ತಕ್ಕಂಥ ಹೇಳಿಕೆ. ಇದನ್ನು ನಾವು ಖಂಡಿಸ್ತೇವೆ. ಡಿಜೆ ಹಳ್ಳಿ ಮತ್ತು ಕೆಜೆ ಹಳ್ಳಿಯಲ್ಲಿ ಏನು ದಂಗೆಕೋರರಿದ್ದಾರೆ, ಸಮಾಜಘಾತುಕ ಶಕ್ತಿಗಳೇನಿದ್ದಾರೆ, ಅದನ್ನು ಮಟ್ಟ ಹಾಕ್ತಕ್ಕಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡಿತ್ತು ಆ ಸಂದರ್ಭದಲ್ಲಿ. ಆದರೆ ಇವತ್ತು ಈ ಸರ್ಕಾರದ ಉಪಮುಖ್ಯಮಂತ್ರಿಗಳು ಹೇಳಿಕೆ ಕೊಡ್ತಾ ಇದ್ದಾರೆ. ಏನಂದರೆ ಅಲ್ಲಿರ್ತಕ್ಕಂಥ ಅಮಾಯಕರನ್ನ ಬಿಡುಗಡೆ ಮಾಡೋದಕ್ಕೆ, ಅಮಾಯಕರಿಗೆ ತೊಂದರೆ ಆಗದಂಥ ರೀತಿಯಲ್ಲಿ ನೋಡ್ಕೊಳ್ಳೋದಕ್ಕೆ ನಮ್ಮ ಸರ್ಕಾರ ಯೋಚನೆ ಮಾಡ್ತಾ ಇದೆ ಅಂತಕ್ಕಂಥ ಮಾತನ್ನೇನು ಮಾನ್ಯ ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಇದು ಏನು ತೋರಿಸ್ತದೆ ಅಂತಂದರೆ ಸಮಾಜಘಾತುಕರನ್ನು, ದಂಗೆಕೋರರನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಸ್ಪಷ್ಟವಾಗಿ ಸರ್ಕಾರ ಮಾಡ್ತಾ ಇದೆ ಅನ್ನೋದಕ್ಕೆ ಸ್ಪಷ್ಟ ಉದಾಹರಣೆ ಇವತ್ತು ಡಿಕೆ ಶಿವಕುಮಾರ್ ಕೊಟ್ಟಿರ್ತಕ್ಕಂಥ ಹೇಳಿಕೆ. ಇದನ್ನು ನಾವು ಖಂಡಿಸ್ತೇವೆ. ಡಿಜೆ ಹಳ್ಳಿ ಮತ್ತು ಕೆಜೆ ಹಳ್ಳಿಯಲ್ಲಿ ಏನು ದಂಗೆಕೋರರಿದ್ದಾರೆ, ಸಮಾಜಘಾತುಕ ಶಕ್ತಿಗಳೇನಿದ್ದಾರೆ, ಅದನ್ನು ಮಟ್ಟ ಹಾಕ್ತಕ್ಕಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡಿತ್ತು ಆ ಸಂದರ್ಭದಲ್ಲಿ. ಆದರೆ ಇವತ್ತು ಈ ಸರ್ಕಾರದ ಉಪಮುಖ್ಯಮಂತ್ರಿಗಳು ಹೇಳಿಕೆ ಕೊಡ್ತಾ ಇದ್ದಾರೆ. ಏನಂದರೆ ಅಲ್ಲಿರ್ತಕ್ಕಂಥ ಅಮಾಯಕರನ್ನ ಬಿಡುಗಡೆ ಮಾಡೋದಕ್ಕೆ, ಅಮಾಯಕರಿಗೆ ತೊಂದರೆ ಆಗದಂಥ ರೀತಿಯಲ್ಲಿ ನೋಡ್ಕೊಳ್ಳೋದಕ್ಕೆ ನಮ್ಮ ಸರ್ಕಾರ ಯೋಚನೆ ಮಾಡ್ತಾ ಇದೆ ಅಂತಕ್ಕಂಥ ಮಾತನ್ನೇನು ಮಾನ್ಯ ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಸುರೇಶ್, ಕರ ಸೇವಕ ಶ್ರೀಕಾಂತ್ ಪೂಜಾರಿ ಬಂಧನ ಆದಾಗ ಬಿಜೆಪಿಗರು ಹೋರಾಟ ಮಾಡಿದಾಗ ಆರೋಪಿ ಪರ ನಿಂತಿದ್ದಾರೆ ಬಿಜೆಪಿಗರು ಅನ್ನುವಂತಹ ವಿಚಾರವನ್ನ ಕಾಂಗ್ರೆಸ್ ನಾಯಕರು ಪ್ರಸ್ತಾಪ ಮಾಡಿದ್ರು, ವಾಗ್ದಾಳಿ ನಡೆಸಿದ್ರು. ಈಗ ಡಿಜೆ ಹಳ್ಳಿ ಕೆಜೆ ಹಳ್ಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಮಾಯಕರಿದ್ರೆ ಅವ್ರನ್ನ ಬಿಡುಗಡೆ ಮಾಡಬೇಕು ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾತಾಡ್ತಿದ್ದಾರೆ. ಇದು ಆರೋಪಿ ಪರವಾಗಿ ನಿಂತ್ಕೊಳ್ತಿಲ್ವಾ ಕಾಂಗ್ರೆಸ್? ಏನ್ ಸಂದೇಶ ಕೊಡ್ತಿದ್ದಾರೆ ಕಾಂಗ್ರೆಸ್ ನಾಯಕರು? ಬಿಜೆಪಿಗರ ನಡೆ ಏನು ಈ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಸುರೇಶ್ ಮಾಹಿತಿ ಕೊಡೋದಾದ್ರೆ? ಎಸ್ ಶ್ರುತಿ, ಒಂದು ಕಡೆ ಬಿಜೆಪಿಯವರು ಏನು ಈಗ ಕರ ಸೇವಕನ ಬಂಧನ ವಿಚಾರಕ್ಕೆ ರಾಜ್ಯ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಇದು ಒಂದು ಕಡೆ ರಾಜ್ಯ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಬಿಜೆಪಿ ನಾಯಕರು ಹಿಂದೆ ಸರ್ಕಾರ ಏನು ಹಿಂದೆ ಬಿಜೆಪಿಯ ಅವಧಿಯಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಇಡೀ ದೇಶದಲ್ಲೇ ಭಾರಿ ಸದ್ದನ್ನು ಮಾಡಿದಂತಹ ಏನೋ ಒಂದು ಗಲಭೆ ಇತ್ತು, ಡಿಜೆ ಹಳ್ಳಿ ಮತ್ತು ಕೆಜೆ ಹಳ್ಳಿ ಪ್ರಕರಣ. ಅದು ಒಬ್ಬ ಹಾಲಿ ಶಾಸಕ ಅಖಂಡ ಶ್ರೀನಿವಾಸ ಮೂರ್ತಿ ಅವರ ಮನೆ ಮೇಲೆ ಬೆಂಕಿಯನ್ನು ಹಚ್ಚಿದ್ದು, ಇಡೀ ಒಂದು ಏನು ಠಾಣೆಯನ್ನೇ ಧ್ವಂಸವನ್ನು ಮಾಡಿದ್ದು, ಇದೆಲ್ಲ ಒಂದು ದೊಡ್ಡ ಮಟ್ಟದ ಸುದ್ದಿ ಆಗಿತ್ತು. ಇಂತಹ ವೇಳೆ ಪರಿಸ್ಥಿತಿಯನ್ನು ನಿಭಾಯಿಸೋದಕ್ಕೋಸ್ಕರ ಅವತ್ತಿನ ಸರ್ಕಾರ ಕಟ್ಟುನಿಟ್ಟಾದಂಥ ಕ್ರಮವನ್ನು ತೆಗೆದುಕೊಂಡಿದ್ರು. ಅದರಲ್ಲಿ ಸಿಕ್ಕಂಥ ಆರೋಪಿಗಳನ್ನಾಗಿ ಮಾಡಿದರು. ಸೊ ಇವತ್ತು ಆ ಆರೋಪಿಗಳು ಇವತ್ತು ಅಮಾಯಕರು ಅಂತಕ್ಕಂತಹ ಹೇಳಿಕೆಗಳು ಕಾಂಗ್ರೆಸ್ ನಾಯಕರ ಬಾಯಿಯಿಂದ ಬರ್ತಾ ಇರ್ತಕ್ಕಂಥದ್ದು. ಕಳೆದ 5 ತಿಂಗಳ ಹಿಂದೆ ಅಷ್ಟೇನೆ ಇದೇ ವಿಚಾರವಾಗಿ ಸರ್ಕಾರ ಅಸ್ತಿತ್ವಕ್ಕೆ ಬಂದಂತಹ ಕೇವಲ 1 ತಿಂಗಳ ಅವಧಿಯಲ್ಲಿ ತನ್ವೀರ್ ಸೇಠ್ ಅವರು ಕೂಡ ಗೃಹ ಇಲಾಖೆಗೆ ಪತ್ರವನ್ನು ಬರೀತಾರೆ. ಈ ಪ್ರಕರಣದಲ್ಲಿರ್ತಕ್ಕಂತಹ ಅವರು ಅನೇಕ ಜನ ಅಮಾಯಕರಿದ್ದಾರೆ. ಈ ಸಂಬಂಧಪಟ್ಟಂತೆ ಕೆಲ ಕುಟುಂಬಸ್ಥರು, ಆರೋಪಿಗಳೇನಿದ್ದಾರೆ ಅವರ ಕುಟುಂಬಸ್ಥರು, ಅವರ ಪೋಷಕರು ಈಗಾಗಲೇ ಏನು ನಮ್ಮ ಬಳಿ ಬಂದು ಮನವಿಯನ್ನು ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ಆ ಅಮಾಯಕರ ಏನೆಲ್ಲ ಇದ್ದಾರೆ ಕೇಸ್ನಲ್ಲಿ ಫಿಟ್ ಆಗಿದ್ದಾರೆ ಅವರನ್ನು ವಾಪಸ್ ಪಡಿಬೇಕು ಅಂತ ಹೇಳಿ ಈ ಸಂಬಂಧಪಟ್ಟಂತೆ ಗೃಹ ಇಲಾಖೆ ಒಂದು ನಿರ್ಧಾರಕ್ಕೆ ಬರಬೇಕು ಅಂತ ಹೇಳಿ ಒಂದು ಪತ್ರವನ್ನು ಬರೀತಾರೆ. ಅದಾದ ನಂತರ ಈಗ ಮತ್ತೆ ಅವತ್ತು ಕೂಡ ಸಾಕಷ್ಟು ವಿರೋಧಗಳು ವ್ಯಕ್ತ ಆಯಿತು. ಅಂದರೆ ಗೃಹ ಸಚಿವರು ಏನು ಪರಮೇಶ್ವರ್ ಇದ್ದರು, ಅವರು ಕೂಡ ಹೇಳಿದರು ಯಾರೋ ಒಬ್ಬರು ಪತ್ರ ಬರೆದ ತಕ್ಷಣ ಈ ಪ್ರಕರಣವನ್ನು ಮರುಪರಿಶೀಲನೆ ಮಾಡೋದಕ್ಕಾಗೋದಿಲ್ಲ ಅಂತಕ್ಕಂಥ ಮಾತನ್ನು ಕಳೆದ 5 ತಿಂಗಳ ಹಿಂದೆ ಹೇಳಿದರು. ಈಗ ಮತ್ತೆ ಇದೇ ವಿಚಾರ ಮುನ್ನೆಲೆಗೆ ಬಂದಿರತಕ್ಕಂಥದ್ದು. ಸೊ ಈಗ ಡಿ ಕೆ ಶಿವಕುಮಾರ್ ಅವರ ಮೂಲಕ ಪ್ರಕರಣದ ಆರೋಪಿಗಳು ಹಾಗೆ ಅದರ ಹಿಂದೆ ಇರತಕ್ಕಂಥ ಕೆಲ ಪ್ರಮುಖರು ಈಗ ಸರ್ಕಾರದ ಮೇಲೆ ಒತ್ತಡವನ್ನು ಹಾಕಿ ಸೊ ಏನು ಆರೋಪಿಗಳಿದ್ರು ಅವರ ಮೇಲಿನ ಪ್ರಕರಣಗಳನ್ನು ವಾಪಸ್ ಪಡೆಯೋದಕ್ಕೆ ಈಗ ಒಂದು ರೀತಿಯಲ್ಲಿ ಒಂದು ಪ್ಲ್ಯಾನನ್ನು ಮಾಡಿದ್ದಾರೆ ಅಂತಕ್ಕಂಥದ್ದು ನಮಗೆ ತಿಳಿದು ಬಂದಿರುವಂಥ ಮಾಹಿತಿ. ಆದರೆ ಇಲ್ಲಿ ಒಂದು ಕಡೆ ಕರ ಸೇವಕರನ್ನ ಬಂಧನ ಮಾಡ್ತಾರೋ ಹಳೆ ಕೇಸ್ಗಳನ್ನು ವಾಪಸ್
ಹಳೆ ಕೇಸ್ಗಳನ್ನು ಹುಡುಕಿ ಕೇಸ್ಗಳನ್ನು ಆಗ್ತಿರ್ತಕ್ಕಂಥದ್ದು, ಕೇಸ್ ರಿವ್ಯೂ ಮಾಡುವಂಥ ನೆಪದಲ್ಲಿ ಈ ಮಾಡ್ತಿರ್ತಕ್ಕಂಥದ್ದು ಸರ್ಕಾರ. ಇದರ ನಡೆ ಮತ್ತೊಂದು ಕಡೆಗೆ ಈಗ ಏನು ಆರೋಪಿಗಳಿದ್ದಾರೆ ಅವರನ್ನು ಅಂದರೆ ಡಿ ಜೆ ಹಳ್ಳಿ ಕೇಸ್ನಲ್ಲಿ ಒಂದು ಕೋಮಿನ ಏನು ಜನಾಂಗ ಇದೆ, ಒಂದು ಕೋಮನ್ನು ಓಲೈಕೆ ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ಅಲ್ಲಿ ಕೇಸ್ಗಳನ್ನು ವಾಪಸ್ ತಗೊಳ್ತಕ್ಕಂಥದ್ದು. ಸೊ ಈ ಸರ್ಕಾರದ ಈ ದ್ವಂದ್ವ ನೀತಿ ಏನಿದೆ ಇದರ ಸಂಬಂಧಪಟ್ಟಂತೆ ಈಗ ಒಂದು ಕಡೆ BJP ನಾಯಕರು ಕೂಡ ಈಗ ಕೆರಳಿರ್ತಕ್ಕಂಥದ್ದು. ಸೊ ಇದೆಲ್ಲವನ್ನು ನೋಡ್ತಾ ಹೋದರೆ ಸರ್ಕಾರ ಎಲ್ಲೋ ಒಂದು ಕಡೆ ಒಂದು ಕೋಮನ ಹೋಲಿಕೆ ಮಾಡೋದಕ್ಕೋಸ್ಕರನೇ ಈ ರೀತಿಯ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಈ ರೀತಿಯ ಒಂದು ಏನು ಆರೋಪಿಗಳನ್ನು ಪರವಾಗಿ ಸರ್ಕಾರವೇ ಎಲ್ಲೋ ಒಂದು ಕಡೆ ಏನು ಲಾಬಿ ಮಾಡ್ತಾ ಇದೆ ಅಂತಕ್ಕಂಥ ಅನುಮಾನಗಳು ಉಟ್ಕೊಳ್ತಾ ಇರ್ತಕ್ಕಂಥದ್ದು. ಮುಂದಿನ ದಿನಗಳಲ್ಲಿ ಈ ಪ್ರಕರಣ ಯಾವ ಹಾದಿಯನ್ನು ಹಿಡಿಯುತ್ತೆ ಮತ್ತು ಸರ್ಕಾರ ಇವರ ಮೇಲಿನ ಕೇಸ್ಗಳನ್ನು ವಾಪಸ್ ಪಡೆಯುತ್ತಾ ಅಂತಕ್ಕಂಥದ್ದನ್ನ ಕಾದು ನೋಡಬೇಕಾಗಿದೆ ಶ್ರುತಿ. ಓಕೆ ಸುರೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.